ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಶೀಲಾ ಅಂತ. ಊರು ದೇವದುರ್ಗ. ವಯಸ್ಸು 32 ವರ್ಷ ತುಂಬಿದೆ. ಎತ್ತರ ಬಂದು 5.2 ಅಡಿ ಎತ್ತರ. ಮೈ ಬಣ್ಣ ಗೋಧಿ ಬಣ್ಣ. ತೂತು ಮಲ್ಲಿಗೆ ಹೂವಿನ ಹಾಗೆ ಅರಳಿದೆ. ಆಸ್ತಿ ಒಟ್ಟು ಆಸ್ತಿಯ ಮೊತ್ತ 70 ಲಕ್ಷ. ಸಮಸ್ಯೆ ಇಬ್ಬರ ಮಧ್ಯೆ ಸರಿ ಹೋಗುವುದಿಲ್ಲ. ಗಂಡ ವಿನಾಯಕ ಗೋಣೆ. ಸ್ನೇಹಿತರೆ, ಇದು ಇಷ್ಟು ಶೀಲಾ ಅವರು. ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿದ್ದಾರೆ. ನನ್ನ ಬಯಕೆಗಳು: ಯಾರ ಹಂಗಿನಲ್ಲೂ ಬದುಕುವ ಆಸೆ ನನಗಿಲ್ಲ. ಅದಕ್ಕೆ ನಾನೇ ಸ್ವಂತ ಕೆಲಸ ಮಾಡುತ್ತೇನೆ. ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ. 5 ಲಕ್ಷ ಬ್ಯಾಂಕ್ ಬ್ಯಾಲೆನ್ಸ್ ಇದೆ. ಇದೇ ದುಡ್ಡಿನಲ್ಲಿ ಆರಾಮಾಗಿ ಟ್ರಿಪ್ಪಿಗೆ ಹೋಗುತ್ತೇನೆ. ಯಾರ ಬಳಿಯೂ ನನ್ನ ತೂತು ನೆಕ್ಕಿಸಿಕೊಂಡಿಲ್ಲ. ಹಣ ಕೊಟ್ಟು ದೈಹಿಕ ಸುಖ ಅನುಭವಿಸಿಕೊಳ್ಳುತ್ತೇನೆ. ಎಷ್ಟೇ ಕಷ್ಟ ಆಗಲಿ 7 ಇಂಚಿನ ಗೂಟ ಹುಡುಕಿಕೊಂಡು ಹೋಗುತ್ತೇನೆ. ಜೀವನದ ಎಲ್ಲ ಆನಂದ ಪಡೆದುಕೊಳ್ಳುತ್ತೇನೆ. ಗಂಡನಿಗೆ ಗೊತ್ತಿಲ್ಲದೆ ಮಿಂಡ ಇಟ್ಟುಕೊಳ್ಳುವ ಬಯಕೆ ಇದೆ. ಸ್ನೇಹಿತರೆ, ಶೀಲಾ ಅವರು ಅವರ ಮನಸ್ಸಿನಲ್ಲಿ ಇದ್ದ ಎಲ್ಲಾ ಬಯಕೆಗಳನ್ನ ಸಂಪೂರ್ಣವಾಗಿ ಮನಸ್ಸು ಬಿಚ್ಚಿ ಹೇಳಿಕೊಂಡಿದ್ದಾರೆ. ವರ ಹೀಗಿದ್ದರೆ ಸಾಕು. ನೋಡಲು ಕಪ್ಪಾಗಿದ್ದರೂ ಪರವಾಗಿಲ್ಲ. ಕೇಯುವ ಗಂಡಸ್ತನ ಇರಬೇಕು. ಎಲ್ಲ ಅನುಭವ ಹೊಂದಿರಬೇಕು. ಪ್ರತಿದಿನ ಭೇಟಿಯಾಗಬೇಕು. ಯಾಕೆ ಎನ್ನುವ ಹಾಗಿಲ್ಲ. ಆಕಾಶ ತೋರಿಸಿ ತೂತಿಗೆ ಗೂಟ ನುಗ್ಗಿಸಬೇಕು. ನಾನು ಸಾಕು ಅನ್ನುವವರೆಗೂ ಮಾಡ್ತಾನೆ ಇರಬೇಕು. ನಿಮ್ಮ ರಸ ಔಟ್ ಆದರೆ ಬೆರಳು ಹಾಕಿ ಉಜ್ಜಬೇಕು. ನನ್ನನ್ನ ಬಿಟ್ಟು ಬೇರೆ ಹೆಂಗಸರ ಸಹವಾಸ ಮಾಡಕೂಡದು. ತೂತಿಗೆ ಚೀಪುವ ಅವಕಾಶ ಕೊಟ್ಟರೆ ದಿನವಿಡೀ ಚೀಪಬೇಕು. ಕಪ್ಪು ಬಣ್ಣದ ಗೂಟಕ್ಕೆ ಮೊದಲ ಆದ್ಯತೆ. ಸ್ನೇಹಿತರೆ, ಶೀಲಾ ಅವರು ವರನ ಗುಣಗಳು ಹೇಗೆಲ್ಲ ಇರಬೇಕು ಅನ್ನುವ ಪ್ರಶ್ನೆಗೆ ಸವಿಸ್ತಾರ ಮಾಹಿತಿಯೊಂದಿಗೆ ಉತ್ತರ ನೀಡಿದ್ದಾರೆ. ಸಹಾಯಗಳು: ಗಂಡನಿಗೆ ಗೊತ್ತಿಲ್ಲದೆ ಟ್ರಿಪ್ಪಿಗೆ ಕರೆದುಕೊಂಡು ಹೋಗ್ತೀನಿ. ಹೋಟೆಲ್ ಖರ್ಚು ಎಲ್ಲವನ್ನ ನಾನೇ ನೋಡಿಕೊಳ್ಳುತ್ತೇನೆ. ನಿಮ್ಮ ಗೂಟವನ್ನ ಎಬ್ಬಿಸುವ ಜವಾಬ್ದಾರಿ ನನ್ನದೇ. ಕಂಡು ಕೇಳರಿಯದ ಸುಖ ಕೊಡಲು ರೆಡಿಯಾಗಿದ್ದೇನೆ. ಉದ್ದನೆಯ ಸಾಮಾನು ಕೈಯಲ್ಲಿ ಹಿಡಿದುಕೊಂಡು ಬನ್ನಿ ಸಾಕು. ನಿಮಗೆ ಬೇಕಾದ ಹಾಗೆ ನನ್ನನ್ನ ಬಳಸಿಕೊಳ್ಳಬಹುದು. ನೀವು ಇಷ್ಟ ಆದರೆ ಕೊನೆಯವರೆಗೆ ಸಂಬಂಧ ಇಡ್ತೀನಿ. ಇಷ್ಟ ಇದ್ದವರು ಬೇಗ ಕಮೆಂಟ್ ಮಾಡಿ ತಿಳಿಸಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ಗೆ ಜಾಯಿನ್ ಆಗುವುದರಿಂದ ಅವರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ನೇರವಾಗಿ ಮಾತಾಡಬಹುದು. ಧನ್ಯವಾದಗಳು.